4 ಬೆನಿಫಿಟ್ಸ್ ಒಂದು ಲಡ್ಡೂನಲ್ಲಿ. ಸೊ ಆ ಇನ್ಫಾರ್ಮೇಷನ್ ಕೊಡ್ತೇನೆ ನಾನಿವಾಗ. ಸೊ 4 ಬೆನಿಫಿಟ್ಸ್ ಯಾವುದು? ಒಂದು, ನಿಮ್ಮ ಮೆದುಳಿನ ಪವರ್, ಅಂದರೆ ಬ್ರೈನ್ ಪವರ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ. ಮತ್ತು ಸ್ಕಿನ್ ಆ್ಯಂಡ್ ಏಜಿಂಗ್, ಅಂದರೆ ನಿಮ್ಮ ಯೌವನನ ನೀವು ಇಟ್ಕೋಬೋದು ಮತ್ತು ಸ್ಕಿನ್ನ ಗ್ಲೋ ಮಾಡ್ಕೋ ಅಂಥದ್ದು. ಇನ್ನೊಂದು, ಕೆಲವು ಈ ಬಿಸಿಲು ಕಾಲದಲ್ಲಿ ಎನರ್ಜಿ ಸ್ವಲ್ಪ ಲೋ ಆದಂಗೆ ಅನಿಸ್ತಾ ಇರುತ್ತೆ. ಸೊ ಆ ಎನರ್ಜಿನೂ ನೀವು ರಿಟೈನ್ ಮಾಡ್ಕೋಬೋದು. ಮತ್ತು 4ನೇದು ಇಮ್ಯುನಿಟಿ, ಅಂದರೆ ನಮ್ಮ ಆವಾಗವಾಗ ಕೆಲವ್ರಿಗೆ ನೆಗಡಿ ಕೆಮ್ಮು ಅಂತೆಲ್ಲ ಬರುತ್ತಲ್ಲ, ಆ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡ್ಕೊಳ್ಳೋಂಥ ಈ 4 ಗುಣ ಇರೋವಂತಹ ಒಂದು ಲಡ್ಡು ರೆಸಿಪಿನ ಶಾರ್ಟಾಗಿ ಹೇಳ್ಕೊಡ್ತೇನೆ. ಸೊ ನಿಮಗೆ ಬೇಕಾಗಿರುವಂತಹ ಪದಾರ್ಥಗಳು: 1 ಬೌಲ್ನಷ್ಟು ಕರ್ಬೇವಿನ ಸೊಪ್ಪು, ಒಂದು 8ರಿಂದ 10 ಬಾದಾಮಿ, ಮತ್ತು ಒಣ ಕೊಬ್ಬರಿ ಆದರೂ ಆಗಿರ್ಬೋದು, ಹಸಿ ಕೊಬ್ಬರಿ ಆದರೂ ಆಗಿರ್ಬೋದು, ಮತ್ತು 1 ಟೀ ಸ್ಪೂನ್ ತುಪ್ಪ, ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೋದು ನಿಮಗೆ ವಾಸನೆಗೋಸ್ಕರ, ಮತ್ತು 4 ಅಥವಾ 3 ಡೇಟ್ಸ್ ಅಂದರೆ ಖರ್ಜೂರ. ಸೊ ಈಗ ಡಯಾಬಿಟೀಸ್ ಇರೋರು ಖರ್ಜೂರನ ತೆಗಿಬಹುದು. ಈಗ ಮಕ್ಕಳು ಕೊಡೋ ಅಂತಹ ಒಂದು ವಯಸ್ಸಿನಲ್ಲಿರೋವಂಥ ಅವರು ಖರ್ಜೂರನ ಆ್ಯಡ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಹುರ್ಕೋಬೇಕು. ಹುರಿದು ಒಂದು ನುಣ್ಣಗೆ ಪುಡಿ ಮಾಡೋದು ಬೇಡ, ಒಂದು ರಫಾಗಿ ಪುಡಿ ಮಾಡಿ ಆ ಒಂದು ತುಪ್ಪನ ಮಿಕ್ಸ್ ಮಾಡಿಕೊಂಡು 4 ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಒಂದು ಪುಡಿ ಮಾಡಿಕೊಂಡು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ನೀವೆಲ್ಲ ಮಿಶ್ರಣನ ಈ ಗಾತ್ರದ ಸೈಜ್ನಲ್ಲಿ ಉಂಡೆ ಮಾಡಿಕೊಂಡು ಡೈಲಿ ಒಂದೊಂದು ಸೇವಿಸ್ತಾ ಬಂದರೆ ನಾನು ಹೇಳಿರೋ ಫಸ್ಟಲ್ಲಿ ಹೇಳಿರೋ 4 ಬೆನಿಫಿಟ್ಸು ನಿಮ್ಮದಾಗತ್ತೆ. ಹೋಪ್ ಯು ಟೇಕ್ ದಿಸ್ ಪಾಯಿಂಟ್.